ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಹೇಳಿದ್ನಲ್ಲ ಯಾಕೋ ಕ್ಯಾಮ್ರಾ ಆನ್ ಆಗ್ತಿಲ್ಲ ಅಂತ. ಇಲ್ಲಿ ವೀಡಿಯೋ ತಕ್ಕೊಂಬೋಗಿ ಅದು ಕ್ಯಾಮ್ರಾ ಆಫ್ ಆಯಿತು. ಯಾಕೋ ಆಫ್ ಆಯಿತು ಅಂತ ಮತ್ತೆ ಆನ್ ಮಾಡೋಕೆ ಹೋದರೆ ಅದು ಆನ್ ಆಗಲಿಲ್ಲ. ವೀಡಿಯೋಸ್ ಎಲ್ಲ ಜಾಸ್ತಿ ಇದ್ವಿ ಇದರಲ್ಲಿ ಫೋನಲ್ಲಿ, ಅದಕ್ಕೆ ಅದು ಆನ್ ಆಗಿಲ್ಲ. ಮತ್ತೆ ಅದನ್ನೆಲ್ಲ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಫೋನ್ ಸರಿ ಹೋಯಿತು. ನೆನ್ನೆ ಒಂದು ಮಿಸ್ಟೇಕ್ ಮಾಡಿದೆ. ನೆನ್ನೆ ಯೂಟ್ಯೂಬ್ಗೂ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡೋ ವೀಡಿಯೋಸ್ ಬಿಟ್ಟು ಇನ್ನಿರೋ ಡಿಲೀಟ್ ಮಾಡಬೇಕಾಗಿತ್ತು. ಗಾಬರಿನಲ್ಲಿ ಅಷ್ಟು ಡಿಲೀಟ್ ಮಾಡಿಬಿಟ್ಟು ಮತ್ತೆ ನಾನೇ ಬಾಧೆಪಟ್ಟು ಮತ್ತೆ ಇನ್ನೆಂಗೋ ವೀಡಿಯೋ ಸಿಕ್ಕಿದ್ವಲ್ಲ ನೆನ್ನೆ ಅಪ್ಲೋಡ್ ಮಾಡಿದೆ. ಇಲ್ಲಿನ ವೀಡಿಯೋಸಲ್ಲಿ ಬಂದರೆ ನೆನ್ನೆ ಶನಿವಾರ ನಾವಿನ್ನು ಪಾಗೋಡಕ್ಕೆ ಹೋದಾಗ ಹಾಕ್ಕೊಂಡೋಗಿರೋ ಡ್ರೆಸ್ಸು, ಸೀರೆಗಳು ಅವೆಲ್ಲ ಇದ್ವು ಒಂದು ಸ್ವಲ್ಪ ಹೊಸವು. ಇನ್ನು ಅವನ್ನೆಲ್ಲ ಒಗೆಯೋಕ್ಕಂತ ಎಲ್ಲ ಒಂದು ವೇಲಲ್ಲೆಲ್ಲ ಕಟ್ಟಿಟ್ಟೆ. ಇನ್ನು ಕಟ್ಟಿಟ್ಬಿಟ್ಟು ಇಲ್ಲಿ ಮಂಚ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ಎಲ್ಲ ಹಾಸೋಣ ಅಂತ ಹಾಸ್ತಾಯಿದ್ದೀನಿ ಬೆಡ್ಶೀಟ್ನ. ಡೈಲಿ ಎಲ್ಲೆವೆಲ್ಲ ಎತ್ತಿ ಕ್ಲೀನ್ ಮಾಡಿದ್ರು ಕೂಡ ಇನ್ನೂ ಡೈಲಿ ನಾನು ಎತ್ತಿಕೊಂಡು ಸ್ವಲ್ಪ ಹೊತ್ತಿಗೆ ಮತ್ತೆ ಇನ್ನೆಲ್ಲ ಅಲ್ಲೆವಿಲ್ಲೆ ಅವೆಲ್ಲ ಅಳ್ಳಿರ್ತಾಳೆ ನನ್ನ ಮಗಳು. ಮತ್ತೆ ಅವನ್ನೆಲ್ಲ ಎತ್ತಿಕ್ಕೋದು ಕ್ಲೀನ್ ಮಾಡ್ಕೊಂಡು ಇದೇ ಕೆಲಸನೇ ಆಗೋಗೈತೆ. ಒಂದೊಂದು ಸಲ ಅನಿಸುತ್ತೆ ನಮ್ಮ ಮನೆಗೆ ಹೆಂಗೆ ಎಲ್ಲರ ಮನೆಯಲ್ಲೂ ಹಿಂಗೆ ಇರ್ತೈತೋ ಕೆಲಸ ಅಂತಂದು. ನೋಡೋಕೆ ಜನ ಏನಿಲ್ಲಾಗಲಿ ಕೆಲಸಗಳು ಮಾತ್ರ ಜಾಸ್ತಿ. ಇನ್ನೇನು ಫೋನಲ್ಲಿ ಇನ್ನು ಕ್ಯಾಮ್ರಾ ಸರಿ ಹೋಯ್ತು, ಅದಕ್ಕೆ ಇನ್ನು ಈ ಕಡೆ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋ ನನಗೆ ಹೆಂಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅದನ್ನು ಒಂದು ಕ್ಲಿಪ್ಪೆಲ್ಲ ತಕ್ಕೊಂಡೆ. ಈ ಫೋನ್ ಹಿಂಗಾಗಿದ್ದಕ್ಕೆ ಒಂದು 5 ನಿಮಿಷಕ್ಕೆ ತಲೆನೋವು ಬಂದುಬಿಡ್ತು. ಈ ತಲೆನೋವು ಹೋಗ್ಬೇಕು ಅಂದರೆ ನಾನು ಕಾಫಿ ಮಾಡ್ಕೊಂಡು ಕುಡಿಬೇಕು. ಇಲ್ಲಿ ಫಸ್ಟ್ ಇದು ಟೇಬಲ್ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ಕಾಫಿ ಗಿಡೋಣ ಅಂತ ಇಲ್ಲೆಲ್ಲ ಫಸ್ಟ್ ಎಲ್ಲ ಟೇಬಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ಎಲ್ಲ ಕಸ ಗುಡಿಸೋಣ ಅಂತ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಮನೆ ಚಿಕ್ಕದು 2 ರೂಮ್ ಇರೋದ್ರಿಂದ ಎಲ್ಲೇ ಒಲ್ಲೆಲ್ಲ ಎತ್ತಿಕ್ದಂಗೆಲ್ಲ ಮತ್ತೆ ಎಲ್ಲ ಯಾವ ಒಂದು ಕೆಳಗಡೆ ಹರಡ್ತಾ ಇರ್ತೀವಿ. ಮತ್ತೆ ಎತ್ತಿಕ್ಕೋದು ಇದೇ ಕೆಲಸಗಳು ಸರಿ ಹೋಗ್ತವೆ. ಇವತ್ತಿನ ನಮ್ಮ ಮನೆಯವ್ರೇನು ಕೆಲಸ ಐತೆ ಅಂತ ಅವ್ರಿನ್ನು ಕೆಲಸಕ್ಕೆ ಹೋದ್ರೆ. ಇನ್ನು ನಂದು ನನ್ನ ಮಗಳದ್ದು ಇಬ್ಬರದ್ದು ಇವತ್ತು ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೆ. ಇನ್ನು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿ ಇನ್ನು ತಿಂಡಿ ತಿಂದಿದ ತಕ್ಷಣ ಇನ್ನು ಬೀಡಿ ಕೆಲಸಕ್ಕೆ ಕೂತ್ಕೊಂಡೆ. ಹೆಂಗೂ ನಮ್ಮ ಮನೆಯವ್ರು ಇಲ್ಲೇನಿಲ್ಲ, ನಿಧಾನಕ್ಕೆ ಕೆಲಸಗಳೆಲ್ಲ ಮನೆ ಕೆಲಸ ಮಾಡ್ಕೋಬೋದು. ಫಸ್ಟ್ ಒಂದು ಸ್ವಲ್ಪ ಬೀಡಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೀಡಿ ಕೆಲಸಕ್ಕೆ ಕೂತ್ಕೊಂಡೆ. ಈ ವಿಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟಪಡ್ತೀನೋ, ಒಂದು ಕಡೆ ಕೆಲಸ ಮಾಡ್ಕೊಂಡು ಒಂದು ಕಡೆ ವೀಡಿಯೋಸಿಗೆ ಸೆಟ್ ಮಾಡ್ಕೊಂಡು ಮತ್ತೆ ಅವು ಚೆನ್ನಾಗಿ ಬರ್ತಾವಿಲ್ವ ಅವ್ನು ನೋಡಿಕೊಂಡು 10 ನಿಮಿಷಕ್ಕೆ ಮಾಡೋ ಕೆಲಸನ ಒಂದು ಅರ್ಧ ಗಂಟೆ ಇಟ್ಕೊತೀನಿ ಕೆಲಸ. ಯಾಕಂದರೆ ವೀಡಿಯೋ ಶೂಟ್ ಮಾಡ್ಕೊಂಡು ಕೆಲಸ ಮುಗಿಬೇಕು ಅಂದರೆ ಅಷ್ಟೊತ್ತು ಆಗ್ತೈತೆ. ನಾನು ಪಡೋ ಕಷ್ಟಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಂದು ಕಷ್ಟಪಡ್ತಾ ಇದ್ದೀನಿ. ಏನಾದರೂ ಒಂದು ಅಂದ್ಕೊಂಡ್ರೆ ಅದಕ್ಕೆ ಕಷ್ಟಪಟ್ಟರೆ ಅದು ಸಿಗೋದು. ಇಲ್ಲಿನ ವೀಡಿಯೋದಲ್ಲಿ ಬಂದರೆ ಇನ್ನು ಸ್ಟ್ರಾಂಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿ ಅಂತ ತಲೆನೋವು ಕಮ್ಮಿ ಆಗ್ತೈತೆ ಅಂತ ಇಲ್ಲಿನ ಟೀ ಮಾಡಿದೆ. ಇನ್ನು ಅಷ್ಟರಲ್ಲೇ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಮಧ್ಯಾಹ್ನಕ್ಕೆ ಇನ್ನು ಅಡುಗೆ ಮಾಡೋ ಅಂತ. ಇನ್ನು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಪ್ಪು ಮಾಡೋಣ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ ನಮ್ಮ ಪಕ್ಕದ ಮನೆ ಹತ್ರ. ನಮ್ಮ ಹಳ್ಳಿ ಕಡೆ ಅದೇ ನುಗ್ಗೆ ಸೊಪ್ಪಿನ ಸಾಂಬಾರೇ ಮಾಡ್ತಾರೆ. ಈ ಥರ ಪಪ್ಪು ಮಾಡೋದು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ಥರ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಪ್ಪು ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡೇ ನನಗೂ ಗೊತ್ತಾಗಿದ್ದು. ನಾನು ಯೂಟ್ಯೂಬಲ್ಲಿ ಡೈಲಿ ಒಬ್ರದ್ದು ವೀಡಿಯೋ ನೋಡ್ತೀನಿ. ಅವ್ರ ವೀಡಿಯೋದಲ್ಲಿ ಒಂದಿನ ನುಗ್ಗೆ ಸೊಪ್ಪಿನ ಪಪ್ಪು ಮಾಡಿದರು. ನಾನು ಒಂದ್ಸಲ ಟ್ರೈ ಮಾಡೋಣ, ಸಿಂಪಲ್ಲೇ ಅಲ್ವಾ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆವಾಗಿಂದ ನಾನು ಅಭ್ಯಾಸ ಮಾಡಿಕೊಂಡೆ. ವಾರಕ್ಕೂ ಒಂದು 15 ದಿನಕ್ಕೆ ಈ ಥರ ನುಗ್ಗೆ ಸೊಪ್ಪಿನ ಸಾಂಬಾರಾಗಲಿ ಇಲ್ಲಾಂದರೆ ಪಪ್ಪಾಗಲಿ ಮಾಡ್ತಾಯಿರ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನುಗ್ಗೆ ಸೊಪ್ಪು ಎಲ್ಲ ಕಿತ್ಕೊಂಡ್ಬಂದಿದ್ದಾಯ್ತು. ಇನ್ನು ಅದನ್ನ ಸೋಸ್ತಾ ಇದ್ದೀನಿ. ಇದರಲ್ಲಿ ಬಿಳೆ ಹುಳುಗಳು ಜಾಸ್ತಿ ಇರ್ತಾವೆ, ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಎಲ್ಲ ಸೋಸ್ಕೋಬೇಕು. ನಾನಿಲ್ಲಿ ಪಪ್ಪುಗೆ ಏನೇನು ಹಾಕ್ತಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಇಡೀ ನುಗ್ಗೆ ಸೊಪ್ಪು ಆದರೆ ಸಾಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ತೊಳೆದಿಟ್ಕೊಂಡಿರೋ ಬೇಳೆ, ನುಗ್ಗೆ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡ್ರು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 3-4 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಮತ್ತು ಅದನ್ನ ನೀಟಾಗೆಲ್ಲ ಬೆಂದ ಮೇಲೆ ಪಪ್ಪು ತಿಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ವಾರಕ್ಕೊಂದ್ಸಲ ಆಗಲಿ ತಿಂತಾ ಇರ್ಬೇಕು ನುಗ್ಗೆ ಸೊಪ್ಪು. ಸೊಪ್ಪಿನ ಸಾರೂ ಚೆನ್ನಾಗಿರ್ತೈತೆ. ನನಗೆ ಸೊಪ್ಪಿನ ಸಾರು ಮಾಡೋ ಅಷ್ಟು ಟೈಮ್ ಇಲ್ಲ. ನಮ್ಮ ಮನೆಯವ್ರು ಬೇಗ ಮಾಡೋ ಅಡುಗೆ ಅಂದರು. ಹಂಗಾಗಿ ನುಗ್ಗೆ ಸೊಪ್ಪು ಒಪ್ಪೆ ಮಾಡಿದೆ. ಪಪ್ಪು ತುಂಬ ಟೇಸ್ಟಾಗಿರ್ತೈತೆ ಅಂತ. ಇನ್ನು ಪಪ್ಪೆಲ್ಲ ತಿಕ್ಕೊಂಡಿದ್ದಾಯ್ತು. ಇನ್ನು ಅದಕ್ಕಿನ್ನೂ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನು ಮುದ್ದೆ ಮಾಡೋ ಅಂತ ಹೇಳಿದ್ರು. ಇನ್ನು ನನ್ನ ಮಗಳು ಮುದ್ದೆ ತಿನ್ನಲ್ಲ. ಇನ್ನು ಅವಳಿಗಿನ್ನು ಅನ್ನ ಮಾಡಿಕ್ಕಿ ಇನ್ನು ನಮಗಿನ್ನು ಮುದ್ದೆ ಮಾಡೋಣ ಅಂತ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಡೈಲಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಅಥವಾ ಮಧ್ಯಾಹ್ನ ಆಗಲಿ ಯಾವುದಾದ್ರೂ ಒಂದು ಟೈಮ್ ಮುದ್ದೆ ಇದ್ದೇ ಇರಬೇಕು. ನಮ್ಮ ಮನೆಯವ್ರಿಗೆ ಅನ್ನ ಮಾಡಿದ್ದೀನಿ ಅನ್ಕೊ 3 ಹೊಟ್ಟೆನ ಹೊತ್ತು ನಾನು ಬೈಸ್ಕೊಳ್ಳೋದೆ. ಬರೀ ಅನ್ನ ಮಾಡ್ತೀಯ, ಮುದ್ದೆ ಮಾಡೋಕ್ಕಾಗಲ್ಲ, ಮುದ್ದೆ ಊಟ ಮಾಡಬೇಕು, ಅನ್ನ ಉಂಡ್ರೆ ಶಕ್ತಿ ಇರಲ್ಲ ಅಂತ ಹೇಳ್ತಾರೆ. ನಂದಿನ ಅಡುಗೆ ಮುಗಿಯೋಷ್ಟರಲ್ಲಿ ಇನ್ನು ಮನೆಯವರು ಬಂದರು. ಒಂದೇ ಸಲ ಇನ್ನೆಲ್ಲರೂ ಊಟ ಮಾಡಿಬಿಟ್ಟು ಇನ್ನು ಪಾತ್ರೆ ಇದಾವೆ ಹಾಕ್ಕೋಬೇಕು. ಇನ್ನು ಮಧ್ಯಾಹ್ನ ಇನ್ನು ಅಡುಗೆ ಮಾಡಿರೋವೆಲ್ಲ ಪಾತ್ರೆಗಳಿದ್ವಲ್ಲ ಅವನು ಒಂದೇ ಸಲ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಒಂದೇ ಸಲ ಹೊರಗಡೆ ಎಲ್ಲ ಕಸ ಗುಡಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಬೀಡಿ ಕೆಲಸ ಕುತ್ಕೊಳ್ಳೋಣ ಅಂತ ಪಾತ್ರೆ ಹಾಕ್ಕೊಂಡೆ, ಪಾತ್ರೆ ತೊಳೆಯೋಣ ಅಂತ. ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ಪಾತ್ರೆ ತೊಳೆಯೋದು ತೋರಿಸ್ಬೇಕಾ ವೀಡಿಯೋ ಮಾಡಿ ಅಂತ. ಇನ್ನು ಡೈಲಿ ವ್ಲಾಗ್ಸಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲ ನಾನು ಏನು ಕೆಲಸ ಮಾಡ್ಕೊಂಡೆ, ನನ್ನ ಜೀವನ ವಿಧಾನ ಯಾವ ರೀತಿ ಇರುತ್ತೆ ಇದನ್ನೆಲ್ಲ ವೀಡಿಯೋಸ್ ಮಾಡಾಕಬೇಕು. ಯೂಟ್ಯೂಬ್ ಅಂದರೆ ಸುಮ್ಮನೆ ಅಲ್ಲ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಬೇಕಂದ್ರೆ ಅದ್ರಾಗೂ ಸುಮಾರು ಚಾನಲ್ಗಳಿರ್ತವೆ. ಟೈಲರಿಂಗು ಚಾನಲ್ಲು, ಮತ್ತು ಇನ್ನು ಕುಕ್ಕಿಂಗ್ ಚಾನಲ್ಲು, ಇನ್ನು ಟ್ರಾವೆಲಿಂಗ್ ಚಾನಲ್ಲು, ಡೈಲಿ ವ್ಲಾಗ್ಸು, ಸುಮಾರು ಚಾನಲ್ಗಳಿರ್ತವೆ. ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ನೋಡಿಕೊಂಡು ನಾವು ವೀಡಿಯೋಸ್ ಯಾವ ಮಾಡೋಕ್ಕೆ ಕಂಫರ್ಟಾಗಿರ್ತೈತೋ ಆ ಚಾನಲ್ ಮಾತ್ರ ನೋಡಿಕೊಂಡು ಅದಕ್ಕೆ ವೀಡಿಯೋಸ್ ಮಾಡಬೇಕು.
ಟೈಲರಿಂಗ್ ಅಂದರೆ ಟೈಲರಿಂಗ್ ಬಗ್ಗೆ ಒಂದೇ ಇಕ್ಬೇಕು ವೀಡಿಯೋಸು. ಮತ್ತೇನು ಕುಕ್ಕಿಂಗ್ ಚಾನಲ್ ಅಂದರೆ ಡೈಲಿ ಒಂದೊಂದು ವೆರೈಟಿ ಅಡುಗೆಗಳು ಮಾಡಿ ವೀಡಿಯೋಸ್ ಮಾಡಿ ಹಾಕಬೇಕು. ಎಲ್ಲದಕ್ಕಿಂತ ಈ ಡೈಲಿ ವ್ಲಾಗ್ಸೇ ಮೇಲು ಅಂತ ಅನಿಸುತ್ತೆ ನನಗೆ. ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ನಾವು ಏನೇನು ಕೆಲಸ ಮಾಡ್ತೀವಿ ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕ್ಬೋದು. ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿದ್ದೀವಿ ಅಂದರೆ ಸುಮ್ಮನೆ ಎಲ್ಲ ಅದಕ್ಕೆ ಒಪ್ಪಿಗೆ ಜಾಸ್ತಿ ಇರಬೇಕು. ಯಾಕೆ ಅಂದರೆ ಇದು ಒಂದಿನ 2 ದಿನದ ಕೆಲಸ ಅಲ್ಲ. ಈ ಡೈಲಿ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ವೀಡಿಯೋಸ್ ತೆಗಿಬೇಕು, ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಅದನ್ನೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಾನು ವೀಡಿಯೋಸ್ ನೋಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋ ಕೊನೆದಾಗ ಒಂದು ಲೈಕ್ ಕೊಡೋದು ಮರಿಬೇಡಿ. ಇಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿದ್ವಿ. ಅಷ್ಟಲ್ಲೇ ಒಂಟೆ ಕರ್ಕೊಂಡು ಬಂದಿದ್ರು. ನಮ್ಮನೆ ಹತ್ರನೂ ಬಂದಿತ್ತು. ನಾವು ಇನ್ನು ದುಡ್ಡು ಕೊಟ್ವಿ. ಅದನ್ನ ಮುಂದೆ ಮನೆ ಹತ್ರ ಕರ್ಕೊಂಡೋದ್ರು. ಅವಾಗ ಈ 3 ತಿಂಗಳು ಮುಂಚೆ ಒಂದು ಸಲ ಕರ್ಕೊಂಬಂದಿದ್ರು, ಮತ್ತು ಇವಾಗ ಒಂದು ಸಲ ಕರ್ಕೊಂಬಂದೇ ಇದ್ದಾರೆ. ಈ ಹುಡುಗರಿಗಾದರೆ ಏನು ಖುಷಿನೋ ಅದೆಲ್ಲೋದ್ರೆ ಅದ್ರ ಹಿಂದೆ ಓಡಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇದಾಗಿದೆ. ಪ್ಲೀಸ್ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.